ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಕಡೆಯಿಂದ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ದಾರೆ. ಅದಕ್ಕೆ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸುವಂಥ ಈ ಒಂದು ತಿಳ್ಕೊತಾ ಹೋಗೋಣ. ಮೊಬೈಲ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು, ಯಾವುದೇ ರೀತಿ ಅಡೆತಡೆ ಇಲ್ಲದೆ. ಅದನ್ನ ಯಾವ ರೀತಿ ಮಾಡೋದಂತ ಈ ಒಂದು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. KE ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಒನ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ ನಂತರ KK ಬೇಕಾದರೆ ನೀವು KK ಅಪ್ಲಿಕೇಶನ್ ಹಾಕ್ಬೋದು. ನಾನು KK ಬೇಕಾದರೆ ನಾನು KK ಅಂದರೆ RPC ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿಯಾದ ಪೇಜ್ ಇಲ್ಲಿ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಕೆ ಲಿಂಕು 9/2026 ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ 5 ಹಂತಗಳು ಇಲ್ಲಿ ಕಂಡು ಬರ್ತವೆ. ಫಸ್ಟು ಅರ್ಜಿಗಳನ್ನು ಹಾಕೊಳ್ಳೋದು, ನೆಕ್ಸ್ಟು ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡೋದು, ನೆಕ್ಸ್ಟು ಶುಲ್ಕ ಪಾವತಿಯನ್ನು ಪರಿಶೀಲಿಸೋದು ಅಂದರೆ ಸ್ಟೇಟಸನ್ನು ಚೆಕ್ ಮಾಡೋದು, ಮತ್ತು ಅರ್ಜಿಯನ್ನು ಮುದ್ರಿಸೋ ಅಂದರೆ ಪ್ರಿಂಟ್ ಅಪ್ಲಿಕೇಶನನ್ನು ಮಾಡ್ಕೊಳ್ಳೋದು. ಫಸ್ಟು ನಾವು ಇಲ್ಲಿ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ SSLC ನಿಮ್ಮದು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ಅದಾನಂತರ ನಿಮ್ಮದು ಯಾವ ಬೋರ್ಡ್ ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಸ್ಟೇಟ್ ಬೋರ್ಡ್ ಇದ್ದರೆ ಸ್ಟೇಟ್ ಬೋರ್ಡು, ಅದರ್ ಬೋರ್ಡ್ ಇದ್ದರೆ ಅದರ್ ಬೋರ್ಡು. ನಿಮ್ದು ಏನಾದರೂ CBSE ಇದ್ದರೆ ಅದನ್ನು ಅದರ್ ಬೋರ್ಡ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಕ್ಯಾಪ್ಚನ್ನು ಹಾಕೊಂಡಿದ್ದೀನಿ, ನನ್ನ ರಿಜಿಸ್ಟರ್ ನಂಬರನ್ನು ಹಾಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾದ ಪೇಜಲ್ಲಿ ಓಪನ್ ಆಗುತ್ತೆ. ಓಕೆ, ನೀವು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇವಾಗ ಈ ರೀತಿಯಾದ ಪೇಜಲ್ಲಿ ಒಂದು ಓಪನ್ ಆಗುತ್ತೆ. ಚೂಸ್ ಅ ಡಿವೈಸ್ ಟೈಪ್ ಅಂತ ಕೊಟ್ಟಿದ್ದಾರೆ. ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಿದರೆ ಮೊಬೈಲ್ ಅಂತ ತೊಗೊಳ್ಳಿ, ಡೆಸ್ಕ್ಟಾಪಲ್ಲಿ ಹಾಕ್ತಿದ್ರೆ ಡೆಸ್ಕ್ಟಾಪ್ ತೊಗೊಳ್ಳಿ. ಇವಾಗ ನಾನು ಮೊಬೈಲ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಕೊಟ್ಟಾದ ತಕ್ಷಣ ನಮಗೆ ಇಲ್ಲಿ KYC ಮಾಡೋದಕ್ಕೆ ಆಧಾರ್ ಕಾರ್ಡ್ ನಂಬರನ್ನು ಕೇಳ್ತಾ ಇದೆ. ನೀವು KYC ಮಾಡೋದು ಇಲ್ಲಿ ಕಡ್ಡಾಯವಾಗಿರುತ್ತೆ. ಆಧಾರ್ ಕಾರ್ಡ್ಗೆ OTP ಬರುತ್ತೆ, ಆ OTPನ ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಇವಾಗ ನಾನು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ. ಓಕೆ, ನನ್ನ ಆಧಾರ್ ನಂಬರನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬರೋಣ. OTP ಬೇಕಾದರೆ OTP ಮತ್ತು ಫೇಸ್ ಕ್ಯಾಪ್ಚರ್ ಇದ್ದರೆ ಫೇಸ್ ಕ್ಯಾಪ್ಚರ್ ಇದನ್ನು ಮಾಡ್ಕೋಬೋದು. ನಾನು OTP ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ಸಾಕೆ ನನಗೆ ಇವಾಗ ನನ್ನ ಫೋನ್ಗೆ OTP ಬರುತ್ತೆ. ಆ OTPಯನ್ನು ಪಡೆಯೋದಕ್ಕೆ ನಾವಿಲ್ಲಿ ಜನರೇಟ್ OTP ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಪ್ರೊಸೆಸ್ ಆಗ್ತಾಯಿದೆ. ಇವಾಗ ನನ್ನ ಫೋನ್ಗೆ OTP ಬಂದಿರುತ್ತೆ. ಅಂದರೆ ಯಾವ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಇಲ್ಲಿ ನಾನು ಎಂಟ್ರಿ ಮಾಡ್ಕೋಬೇಕು. ಓಕೆ, ನನ್ನ OTP ಹಾಕ್ಕೊಂಡಿದ್ದೀನಿ. ಸಲ್ಲಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇವಾಗ ಲೋಡ್ ತೊಗೊಂಬಿಟ್ಟು ಇವಾಗ ನೆಕ್ಸ್ಟು ಈ ರೀತಿ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನನ್ನ ನೇಮು, ನನ್ನ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಿದ್ದಾರೆ. ಯಾವ ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸಲು ಬಯಸ್ತೀರಾ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಯಾವ್ದು ಬರುತ್ತೆ ನೋಡಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಿಮ್ಮ ಒಂದು ತಾಯಿ ಹೆಸರು ತಂದೆ ಹೆಸರು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಲಿಂಗ ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಸಲಾತಿ ಪ್ರವರ್ಗ ಕೇಳ್ತಾ ಇದ್ದಾರೆ, ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂದು 3B ಬರೋದ್ರಿಂದ ನಾನು ಅದನ್ನ ಹಾಕ್ಕೊಳ್ತೀನಿ. ಅದಾನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಥವಾ RD ನಂಬರ್ ಅಂತ ಬರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಳಿ. ಅದಾನಂತರ ನಿಮ್ಮ ಏಜ್ ತೋರಿಸುತ್ತೆ, ಏಜ್ ಪ್ರಕಾರ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟು ಕಾಯಂ ವಿಳಾಸ ಅಡ್ರೆಸ್ಸನ್ನು ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಜ್ಯ ಬಂದ್ಬಿಟ್ಟು ಕರ್ನಾಟಕನೇ ಇರುತ್ತೆ. ಆಲ್ಮೋಸ್ಟು ಕರ್ನಾಟಕ ಅಂತ ಇಲ್ಲಿ ನಾವು ಕರ್ನಾಟಕ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಜಿಲ್ಲೆ ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದಾದ ನಂತರ ಪಿನ್ ಕೋಡ್ ಬರುತ್ತೆ, ಪಿನ್ ಕೋಡನ್ನು ಹಾಕ್ಕೊಳ್ಳಿ. ನಿಮ್ಮ ಒಂದು ಪೋಸ್ಟಲ್ ಪಿನ್ ಕೋಡ್ ಇರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಳಿ. ಅದಾದ ನಂತರ ಇದೇ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಅಥವಾ ಮತ್ತು ಏನಾದರೂ ಕರೆಂಟ್ ಅಡ್ರೆಸ್ ಬೇರೆ ಇದೆ ಅಂತ ಕೇಳ್ತದೆ. ಇದೇ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಹಾಕಿಬಿಟ್ಟು ನೀವು ಬೇರೆ ಒಂದು ಅಡ್ರೆಸ್ಸನ್ನು ಇಲ್ಲಿ ಕೆಳಗಡೆ ಹಾಕ್ಬೋದು. ನೆಕ್ಸ್ಟು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, ಇಮೇಲ್ ಐಡಿನ ಎಂಟ್ರಿ ಮಾಡ್ಕೊಳ್ಳಿ. ಇವೆರಡೂ ಮ್ಯಾಂಡೇಟರಿಯಾಗಿ ಕರೆಕ್ಟಾಗಿರುವಂಥದ್ದನ್ನೇ ಎಂಟ್ರಿ ಮಾಡ್ಕೋಬೇಕು. ತಾವು ವಿವಾಹಿತರ ಅಂದರೆ ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾರೆ. ನೋ. ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳ್ತಾರೆ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಕನ್ನಡ ಮಾಧ್ಯಮ ಇದ್ದರೆ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋದು. ನೆಕ್ಸ್ಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳಿದರೆ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಮಾಜಿ ಸೈನಿಕ ಅಭ್ಯರ್ಥಿ ಅಂತ ಕೇಳಿದರೆ ಎಸ್ ಇದ್ದರೆ ಎಸ್ಸು, ಇಲ್ಲಾಂದರೆ ನೋ. ಅದಂತರ ಏಜ್ ಎಲೆಕ್ಷನ್ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಅಂದರೆ ಇದ್ದರೆ ಎಸ್ಸು, ನೋ ಇದ್ದರೆ ನೋ. ವಿದ್ಯಾರ್ಹತೆಯನ್ನು ಕೇಳ್ತಿದ್ದಾರೆ. ನಿಮ್ಮ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, PUC ಇದ್ದರೆ PUC, ಇಲ್ಲ ಅದರ ಅಂದರೆ 12+2 ಅಂತ ಬರ್ತವೆ, ITI ಬರ್ತವೆ, ಅದರ್ಸ್ ಇದು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು. ನಾನು PUC ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಸೆಲೆಕ್ಟ್ ಮಂತು, ಇಯರು, ಯಾವ ಇಯರಲ್ಲಿ ಪಾಸ್ ಇದ್ದೀರಾ, ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಯಾವ ಮಂತಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜು, CGPA ಇದ್ದರೆ CGPA, ಗರಿಷ್ಠ ಅಂಕ ಮತ್ತು ನೀವು ಪಡೆದಿರುವಂಥ ಅಂಕಗಳನ್ನು
ಎಂಟ್ರ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಇಂದ ನೀವು ಸರ್ಟಿಫಿಕೇಟ್ ಪಡಿತೀರಾ ಅಂತ ಕೇಳ್ತಿದ್ದಾರೆ. ಅಂದರೆ PUC ಡಿಪಾರ್ಟ್ಮೆಂಟ್ ಪ್ರೀ ಯೂನಿವರ್ಸಿಟಿ ಅಥವಾ ಬೇರೆ ರೀತಿ ನಿಮ್ಮ ಒಂದು ಮಾರ್ಕ್ಶೀಟಲ್ಲಿ ಇರುತ್ತೆ, ಅದನ್ನ ನೀವು ನೋಡ್ಕೊಂಬಿಟ್ಟು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು, ಅಂದರೆ ಅಪ್ಡೇಟನ್ನು ಮಾಡ್ಕೋಬೋದು. ನೆಕ್ಸ್ಟು ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವಕರಾಗಿದ್ದೀರಾ ಅಂತ ಹೇಳಿದ್ರೆ ಎಸ್ ಇದ್ರೆ ಎಸ್ಸು, DR ಅಥವಾ KSRP RB KSRPಲಿ ಏನಾದರೂ ಸರ್ವಿಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಸ್ ಇದ್ರೆ ಎಸ್ಸು, ನೋಡಿದ್ರೆ ನೀವು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್, ಅಂದರೆ ನೀವೇನಾದರೂ ಬುಡಕಟ್ಟು ಪಂಗಡದಲ್ಲಿ ವಾಸಿಸ್ತಾ ಇದ್ದೀರಾ ಅಂತ ಹೇಳಿದರೆ ಎಸ್ ಇದ್ರೆ ಎಸ್ಸು, ನೋಡಿದ್ರು ಹೈಟು ನಿಮ್ಮ ಹೈಟನ್ನು ಹಾಕ್ಕೊಳ್ಳಿ, ಚೆಸ್ಟು ಎಷ್ಟಿರುತ್ತೆ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಕನ್ನಡ ಸಬ್ಜೆಕ್ಟನ್ನು ಪಾಸ್ ಆಗಿದ್ದೀರಾ ಅಂತ ಕೇಳಿದ್ದಾರೆ SSLCಯಲ್ಲಿ, ಎಸ್ ಇದ್ರೆ ಎಸ್ಸು, ನೋಡಿದ್ರು ನಾನು ಕೊಟ್ಟಿದ್ದೀನಿ ಎಸ್ ಅಂತ. ನೀವು ಕಂಪಲ್ಸರಿ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿದ್ದೀರಾ, KA ಅಥವಾ KPSC ನಡೆಸುವ ಯಾವುದೇ ಒಂದು ಇಲಾಖೆಯಲ್ಲಿ ನೀವು ಕಂಪಲ್ಸರಿ ಕನ್ನಡ ಪಾಸ್ ಆಗಿದ್ದೀರಾ ಅಂತ ಕೇಳಿದರೆ ಎಸ್ ಇದ್ರೆ ಎಸ್ಸು, ನೋಡಿದ್ರು ವಾರ್ಷಿಕ ಆದಾಯ ನಿಮ್ಮದು ಎಷ್ಟಿರುತ್ತೆ ನೋಡಿ ಒಂದು ಅದನ್ನ ಹಾಕೊಳ್ಳಿ. ನಿಮ್ಮ ಒಂದು ಸರ್ಟಿಫಿಕೇಟಲ್ಲಿ ಇರೋದು, ಅಂದರೆ ಕಾಸ್ಟ್ ಸರ್ಟಿಫಿಕೇಟು ಆದಾಯ ಸರ್ಟಿಫಿಕೇಟಲ್ಲಿರುತ್ತೆ, ಅದನ್ನ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಅಗ್ರಿ ಕೊಟ್ಬಿಟ್ಟು ಪ್ರಿವ್ಯೂವನ್ನು ಚೆಕ್ ಮಾಡ್ಕೋಬೇಕು. ಇದೆಲ್ಲ ನಾನು ಎಂಟ್ರ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ಜಸ್ಟ್ ನಾನು ನನ್ನ ಒಂದು ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಕೊಟ್ಟರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇವಾಗ ಚೂಸ್ ಅ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡ್ಕೋಬೇಕು. ಓಕೆ, ನನ್ನ ಫೋಟೋ ಮತ್ತು ಸಹಿಯನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅಪ್ಲೋಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬರುತ್ತೆ, ಯಾಕಂದರೆ ನಿಮ್ಮ ಒಂದು ಫೋಟೋ ಬಂದುಬಿಟ್ಟು ರೀನೇಮ್ ಮಾಡ್ಕೋಬೇಕು. ರೀನೇಮ್ ಅಂದರೆ ನಿಮ್ಮದು ಫೋಟೋದಲ್ಲಿ ಜಾಸ್ತಿ ಕ್ಯಾರೆಕ್ಟರ್ಗಳಿದ್ರೆ ಅದು ತೊಗೊಳ್ಳೋದಿಲ್ಲ. ಇಲ್ಲಿ ಹೇಳಿದ್ದಾರೆ ಫೈಲ್ ನೇಮ್ ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಅಂತ, ಅಷ್ಟರೊಳಗಡೆ ನೀವು ಮುಗಿಸ್ಬೇಕು. ಅದ್ರ ಮೇಲೆ ಏನಾದರೂ ಇದ್ದರೆ ಅದು ತೊಗೊಳ್ಳೋದಿಲ್ಲ. ಓಕೆ, ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನಾವು ಇವಾಗ ಶುಲ್ಕವನ್ನು ಪಾವತಿ ಮಾಡಬೇಕು. ಶುಲ್ಕವನ್ನು ಪಾವತಿ ಮಾಡಬೇಕಂದ್ರೆ ಇಲ್ಲಿ ಒಂದು ಥರ್ಡ್ ಆಪ್ಷನ್ ಇದೆ ನೋಡಿ, ಫೀ ಪೇಮೆಂಟ್ ಅಥವಾ ಶುಲ್ಕ ಪಾವತಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇವಾಗ ಒಂದು ಪೇಜ್ ಲೋಡ್ ಆಗುತ್ತೆ. ಪೇಜ್ ಲೋಡ್ ಆದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ID ಅಂತ ಇರುತ್ತೆ, ಅಪ್ಲಿಕೇಶನ್ ID ನಿಮಗೆ ಜನರೇಟ್ ಆಗಿರುತ್ತಲ್ಲ ಅದನ್ನ ಹಾಕೋಬೇಕು. ಅದಾನಂತರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಅದಾನಂತರ ಕ್ಯಾಪ್ಚಾ ಹಾಕೊಳ್ಳಿ. ನಾನು ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನನಗೆ ಇವಾಗ ಒಂದು 3 ಆಪ್ಷನ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಒಂದು ಸೆಕೆಂಡ್ ಶೋ ಆಗುತ್ತೆ, ನಿಮಗೆ ಇವಾಗ ಕಾಣುತ್ತೆ. ಓಕೆ, ಸಬ್ಮಿಟ್ ಆಯಿತು. ಇವಾಗ ಇಲ್ಲಿ ಕಾರ್ಡ್ ಆಪ್ಷನ್ನು, ನೆಟ್ ಬ್ಯಾಂಕಿಂಗ್ ಆಪ್ಷನ್ನು ಮತ್ತು ಫೋನ್ಪೇ ಆಪ್ಷನ್ನು, ಇನ್ನಿತರ ಒಂದು ಹಲವಾರು ರೀತಿಯ ನಿಮಗೆ ನೆಟ್ ಬ್ಯಾಂಕಿಂಗ್ ಅಥವಾ ಒಂದು ಆನ್ಲೈನ್ ಮೂಲಕ ಪೇ ಮಾಡೋದಕ್ಕೆ ಆಪ್ಷನ್ಗಳು ಕಾಣ್ತಾ ಹೋಗ್ತವೆ. ಈಗ ನಾನು ಕಾರ್ಡ್ ಮೂಲಕ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಕಾರ್ಡ್ ನೇಮ್ ಹಾಕ್ಕೊಳ್ಳಿ, ಕಾರ್ಡ್ ನಂಬರ್ ಹಾಕ್ಕೊಳ್ಳಿ, ಎಕ್ಸ್ಪೈರಿ ಡೇಟು, CVV ನಂಬರ್ ಬ್ಯಾಕ್ ಸೈಡಲ್ಲಿರುತ್ತೆ, ಅದನ್ನ ಹಾಕೊಂಡ್ಬಿಟ್ಟು ಪೇ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನೀವು ಹಾಕಿಬಿಟ್ರೆ ಸಾಕು, ನಿಮ್ಮ ಒಂದು ಪೇಮೆಂಟ್ ಕನ್ಫರ್ಮ್ ಆಗುತ್ತೆ. ಅದರ್ವೈಸ್ ನೀವು UPI ಮೂಲಕ ಸಹ ಅರ್ಜಿಗಳಂದರೆ ಪೇಮೆಂಟನ್ನು ಮಾಡ್ಕೋಬೋದು. ಓಕೆ, UPI ಪೇಮೆಂಟ್ ಆದಮೇಲೆ ಅರ್ಜಿ ಮುದ್ರಿಸಲು ಅಥವಾ ಪ್ರಿಂಟ್ ಅಪ್ಲಿಕೇಶನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಮತ್ತು ಒಂದು ಕ್ಯಾಪ್ಷನ್ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಶೋ ಆಗುತ್ತೆ. ಅದನ್ನ ಪ್ರಿಂಟ್ ತೊಗೊಂಬಿಟ್ಟು ನಿಮ್ಮ ಮುಂದಿನ ಒಂದು ರೆಫರೆನ್ಸ್ಗೋಸ್ಕರ ಅದನ್ನ ಇಟ್ಕೋಬೋದು ಸ್ನೇಹಿತರೆ. ಇಷ್ಟು ಒಂದು ಅರ್ಜಿಗಳನ್ನು ಸಲ್ಲಿಸೋ ವಿಧಾನ ಆಗಿರುತ್ತೆ ಮೊಬೈಲ್ ಮುಖಾನೆ. ಇದೇ ರೀತಿ ಎಲ್ಲ ರೀತಿಯ ಅಪ್ಡೇಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.